ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ರೇಖೆಗಳು ಮತ್ತು ಕೋನಗಳು 6ನೇ ತರಗತಿಯ ಗಣಿತದಕ್ಕೆ ಸಂಬಂಧಪಟ್ಟಂತೆ ರೇಖೆಗಳು ಮತ್ತು ಕೋನಗಳು ಪಾಠಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಕ್ವಶನ್ಸ್ಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂದರೆ LBAದಿಂದ ನಾನು ಈ ಕ್ವಶನ್ಸ್ಗಳನ್ನು ತೊಗೊಂಡು ಬಂದಿದ್ದೀನಿ. ತುಂಬ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್ಸ್ ಇವು. ಇದು ಕೇವಲ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲದೆ ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ತಯಾರಿ ನಡೆಸಿರ್ತಕ್ಕಂತಹ, ಅದರಲ್ಲಿ ಎಸ್ಪೆಷಲಿ ಪತ್ರಿಕೆ 1ರವರೆಗೂ ಕೂಡ ಭಾಳಷ್ಟು ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ. ಮೊದಲನೇ ಪಾಠ ಈಗ ಆಲ್ರೆಡಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೋಡಿ ಅಂತ ಹೇಳ್ತಾ. ಸೊ ಪಾಠ 2 ರೇಖೆಗಳು ಮತ್ತು ಕೋನಗಳು. ಸೊ ಅದರಲ್ಲಿ ನೀವು ರೇಖೆಗಳು ಮತ್ತು ಕೋನಗಳನ್ನು ಅರಿತು ಅವುಗಳನ್ನು ವರ್ಗೀಕರಿಸಿ ಕೋನಗಳ ವಿಧಗಳನ್ನು ತಿಳಿದು ನಿಖರವಾಗಿ ಅಳಿಬೇಕು. ಅದು ಅದರ ಒಂದು ಕಲಿಕಾ ಫಲ, ಅದರ ಲರ್ನಿಂಗ್ ಔಟ್ಕಮ್ ಆಗಿರುತ್ತೆ. ಸೊ ಇವೆಲ್ಲವನ್ನು ಕಲಿತ ನಂತರ ವಿದ್ಯಾರ್ಥಿಗಳು ಆನ್ಸರನ್ನು ಮಾಡಲಿಕ್ಕೆ ಸುಲಭವಾಗುತ್ತೆ ಅಂತ ಹೇಳ್ತಾ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಪ್ರಶ್ನೆ ಈ ರೀತಿ ಇದೆ: ಕೊಟ್ಟಿರುವಂಥ 4 ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ 4 ಉತ್ತರಗಳು ಯಾವ್ಯಾವು ನೋಡ್ಬೋದು ನೀವು. ಪ್ರಶ್ನೆ ಮೊದಲಿಗೆ ಕಿರಣಗಳು ಅಂದರೆ ಇವುಗಳಲ್ಲಿ ಕಿರಣದ ಸಂಕೇತ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಕಿರಣದ ಸಂಕೇತ ಯಾವುದು? ಆಪ್ಷನ್ಸ್ ನೋಡಿ. ಒಂದು ಗೆರೆ ಹಾಕಿದ್ದಾರೆ ಇಲ್ಲೊಂದು, ಮತ್ತೊಂದು 2 ಕಡೆ ಆ್ಯರೋ ಮಾರ್ಕ್ ಇರುವಂಥದ್ದು ಕೊಟ್ಟಿದ್ದಾರೆ, ಮತ್ತು 1 ಕಡೆ ಆ್ಯರೋ ಮಾರ್ಕ್ ಕೊಟ್ಟಿದ್ದಾರೆ, ಮತ್ತು ಒಂದು ಕರ್ವ್ಡ್ ಲೈನನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಕಿರಣದ ಸಂಕೇತ ಯಾವುದು ಅಂತ ಕೇಳಿದ್ದಾರೆ. ಸೊ ನಿಮ್ಗೆ ಈಗ ಆಲ್ರೆಡಿ ಉತ್ತರ ಗೊತ್ತಾಗಿರ್ಬೋದು ಕಿರಣದ ಸಂಕೇತ ಯಾವುದು ಅಂತ. ಸೊ ಯಾವುದು? ಎಸ್, ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ C ಆಗಿರುತ್ತೆ. ಅಂದರೆ ಇದನ್ನು ನಾವು 1 ಕಡೆ ಆ್ಯರೋ ಮಾರ್ಕ್ ಇದ್ದರೆ ಅದನ್ನ ಕಿರಣದ ಸಂಕೇತ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಏನಿದೆಯಪ್ಪ ಅಂತ ಹೇಳಿದ್ರೆ, ಡಿಗ್ರಿಗಳಲ್ಲಿ ಒಂದು ಪೂರ್ಣ ತಿರುವಿನ ಅಳತೆಯು, ಸೊ ಡಿಗ್ರಿಗಳಲ್ಲಿ ಒಂದು ಪೂರ್ಣ ತಿರುವಿನ ಅಳತೆ ಏನಾಗಿರುತ್ತೆ ಅಂದರೆ ಕಂಪ್ಲೀಟ್ ಆಗಿ ಇರುವಂಥದ್ದು ಪೂರ್ತಿ. ಈಗ ಫಾರ್ ಎಕ್ಸಾಂಪಲ್ಲು ನಮಗೆ ಗೊತ್ತಿದೆ, ಈಗ 90 ಡಿಗ್ರಿ ಎಷ್ಟಿದೆ ಅಂತ ಗೊತ್ತು, ಮತ್ತು 90 ಡಿಗ್ರಿ ಆದಮೇಲೆ 180 ಡಿಗ್ರಿ ಗೊತ್ತು. ಅದೇ ಥರ ಪೂರ್ತಿ ಇದ್ದರೆ ಎಷ್ಟಿರುತ್ತೆ ಅಂತ. ಸೊ ಸರಿಯಾದ ಉತ್ತರ ಬಂದು 360 ಇರುತ್ತೆ. ಒಂದು ಡಿಗ್ರಿಗಳಲ್ಲಿ ಒಂದು ಪೂರ್ಣ ತಿರುವಿನ ಅಳತೆ ಬಂದು 360. ಹಾಗೆ 30 ಡಿಗ್ರಿ ಸೂಚಿಸುವಂಥ ಗಡಿಯಾರ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಇದು ನೋಡ್ಬೋದು, 5 ನಿಮಿಷ ಮಾತ್ರ ಗ್ಯಾಪ್ ಇದೆ. ಇಲ್ಲಿ 5, 10, 15, 20 ನಿಮಿಷ ಅಂದರೆ ಇಲ್ಲಿ ಇದು ಸಣ್ಣ ಒಂದು ನೀಡಲ್ಗೂ ದೊಡ್ಡ ನೀಡಲ್ಗೂ ಅಂದರೆ 2 ಮುಳ್ಳುಗಳಿಗೆ ಡಿಫ್ರೆನ್ಸ್ ಬಂದು 20 ನಿಮಿಷ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು 30 ನಿಮಿಷ ಇದೆ, ಇಲ್ಲಿ ಬಂದರೆ 10 ನಿಮಿಷ ಗ್ಯಾಪ್ ಇದೆ. ಬಟ್ ಅಲ್ಲಿ ಕೇಳಿರೋದವರು 30 ಡಿಗ್ರಿ ಇರುವಂಥದ್ದು ಯಾವುದು ಅಂತ ಕೇಳಿದ್ದಾರೆ, ಹೌದಲ್ವಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ನೋಡಿ. 30 ಡಿಗ್ರಿ ಬರಬೇಕು ಅಂದರೆ ಅದು 5 ನಿಮಿಷಕ್ಕೆ ಮಾತ್ರ 30 ಡಿಗ್ರಿ ಅಂತ ನಾವು ತಗೊಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿಗೆ 90 ಡಿಗ್ರಿ ಅಲ್ವಾ, ಅಂದರೆ 180 ಡಿಗ್ರಿ ಆಗುತ್ತೆ, ಇದು 90 ಡಿಗ್ರಿ ಆಗುತ್ತೆ. 90ಯಲ್ಲಿ 1, 2, 3 ಭಾಗ ಮಾಡಿದ್ರೆ ನಾವು 3 3 9, ಅಂದರೆ 5 ನಿಮಿಷಕ್ಕೆ 30 ಡಿಗ್ರಿ ಆಗುತ್ತೆ. ಅಂದರೆ 1 ನಿಮಿಷಕ್ಕೆ 6 ಡಿಗ್ರಿ ಆಗುತ್ತೆ, 5 ನಿಮಿಷಕ್ಕೆ 30 ಡಿಗ್ರಿ ಆಗಿರುತ್ತೆ. ಹಾಗಾಗಿ ಉತ್ತರ ಎ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಓಕೆ, ಸೊ ತುಂಬ ಸಿಂಪಲ್ ಆಗಿ ನೀವು ಅದನ್ನು ಅರ್ಥ ಮಾಡ್ಕೊಳ್ಬೋದು ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಇಲ್ಲಿ ನೀವು ಲೈನನ್ನು ನೋಡ್ಬೋದು, PQRST ಅಂತ ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿರುವ ರೇಖಾಖಂಡಗಳ ಸಂಖ್ಯೆ ಎಷ್ಟಿದೆ ಅಂತ. ಸೊ PQ1, QR2, 3 ಮತ್ತು 4. ಸೊ ಒಟ್ಟು ರೇಖಾಖಂಡಗಳ ಸಂಖ್ಯೆ ಎಷ್ಟಿದೆ ಅಂದರೆ 4. ಓಕೆ, ನೆಕ್ಸ್ಟ್ 5ನೇ ಪ್ರಶ್ನೆ ನೋಡೋಣ. ಸಾಮಾನ್ಯ ಆರಂಭಿಕ ಬಿಂದುವನ್ನು ಹೊಂದಿರುವಂತಹ 2 ಕಿರಣಗಳಿಂದ ಉಂಟಾದ ಆಕೃತಿ ಯಾವುದು ಅಂತ ಕೇಳಿದ್ದಾರೆ. ಸೊ ಸಾಮಾನ್ಯ ಆರಂಭಿಕ ಬಿಂದು ಹೊಂದಿರುವಂತಹ 2 ಕಿರಣಗಳಿಂದ ಉಂಟಾದ ಆಕೃತಿ. ಈಗ ಸಾಮಾನ್ಯ ಆರಂಭಿಕ ಬಿಂದುವನ್ನು ನಾವು ಹೂ ಅಂತ ತಗೊಳ್ಳೋಣ. ಇಲ್ಲೊಂದು ಆರಂಭಿಕ ಬಿಂದು ಇದೆ, ಇಲ್ಲೊಂದು ಆರಂಭಿಕ ಬಿಂದು ಇದೆ ಅಂತ. ಸೊ ಹಾಗಾಗಿ ಇದು ಯಾವ ಆಕೃತಿ ಉಂಟಾಗುತ್ತಿದ್ದು ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು, ಕೋನ. ಯಾವುದು? ಕೋನ. ಸೊ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟು, ಕೋನವನ್ನು ಅರ್ಧಿಸುವಂಥ ರೇಖೆಯನ್ನು ಏನಂತ ಕರೀತಾರೆ? ಕೋನಾರ್ಧಕ ಅಂತ ಕರೀತಾರೆ. ಕೋನಾರ್ಧಕ ರೇಖೆ. ಸೊ ಕೋನಾರ್ಧಕ ರೇಖೆ ಅಂತ ಕರೀತಾರೆ. ನೆಕ್ಸ್ಟು, ಕೋನಮಾಪಕದ ಮೇಲೆ ಸಂಖ್ಯೆಗಳ ಡ್ಯಾಶ್ ಗಣಗಳಿವೆ. ಎಷ್ಟು ಗಣಗಳಿದ್ದಾವೆ ಅಂತ ಹೇಳಿದ್ರೆ, ಒಂದು ಎಡಗಡೆಯಿಂದ ಬಲಗಡೆಗೆ, ಬಲಗಡೆಯಿಂದ ಎಡಗಡೆಗೆ 2 ಗಣಗಳಿವೆ. ಓಕೆ, 2 ಗಣಗಳನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಅದೇ ರೀತಿ ಕೋನಗಳ
ಅಳತೆಯನ್ನು ಡ್ಯಾಶ್ಗಳಲ್ಲಿ ಅಳೆಯುವರು. ಯಾವುದ್ರಲ್ಲಿ ಅಳಿತಾರೆ? ಈಗ ಆಲ್ರೆಡಿ ನಿಮಗೆ ಗೊತ್ತು, ಡಿಗ್ರಿಗಳಲ್ಲಿ ಅಳಿತಾರೆ. ನೆಕ್ಸ್ಟು ಡ್ಯಾಶ್ ಒಂದು ಸ್ಥಾನವನ್ನು ನಿರ್ಧರಿಸುತ್ತದೆ. ಯಾವುದು ಸ್ಥಾನವನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಅಂತ ನೋಡೋದಾದರೆ ಅದು ಬಿಂದು. ಬಿಂದು ಅಂತಕ್ಕಂಥದ್ದು ಒಂದು ಸ್ಥಾನವನ್ನು ನಿರ್ಧಾರ ಮಾಡುತ್ತೆ. ಸೊ ನೆನ್ಪಿಟ್ಕೊಂಡು ಇದನ್ನು ಅಭ್ಯಾಸ ಮಾಡಿ. ಸೊ ನಿಮಗೆ ವಿದ್ಯಾರ್ಥಿಗಳಿಗೂ ಹಾಗೂ ಶಿಕ್ಷಕರಾಗತಕ್ಕಂಥವ್ರಿಗೂ ಇಬ್ಬರಿಗೂ ಕೂಡ ಹೆಲ್ಪ್ ಆಗುವಂತಹ ಪ್ರಶ್ನೆಗಳಿದ್ದಾವೆ ಇವು. ಇನ್ನು ಹೊಂದಿಸಿ ಬರೀರಿ ಕೊಟ್ಟಿದ್ದಾರೆ, ಇವನ್ನು ಕೂಡ ನೋಡೋಣ ಏನಿದೆ ಅಂತ. 90 ಡಿಗ್ರಿಗೆ ಸಮ 180ಕ್ಕಿಂತ ಹೆಚ್ಚು 360ಕ್ಕಿಂತ ಕಡಿಮೆ, 360ಕ್ಕೆ ಸಮ 90ಕ್ಕಿಂತ ಹೆಚ್ಚು 180ಕ್ಕಿಂತ ಕಡಿಮೆ, 180ಕ್ಕೆ ಸಮ 90ಕ್ಕಿಂತ ಕಡಿಮೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವ್ಯಾವ ಕೋನಗಳು ಅಂತಲೂ ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ನಾವು ಮ್ಯಾಚ್ ಮಾಡೋಣ. 90ಕ್ಕೆ ಸಮ ಅಂದರೆ ಅದೇನಾಗಿರುತ್ತೆ? ಲಂಬಕೋನ ಆಗಿರುತ್ತೆ. ಸೊ ಇದನ್ನು ಎ ಅಂತ ನಾನು ಬರಿತೀನಿ. ಇಲ್ಲಿ ಎಗೆ ಉತ್ತರ ಲಂಬಕೋನ. ನೆಕ್ಸ್ಟ್ ನೋಡಿ, 180ಕ್ಕಿಂತ ಹೆಚ್ಚು 360ಕ್ಕಿಂತ ಕಡಿಮೆ ಅಂತ ಕೊಟ್ಟರೆ ಏನಂತ? ಅದು ಯಾವುದು? ಸರಳಾಧಿಕ ಕೋನ. ಸೊ ಸರಳಾಧಿಕ ಕೋನ ಅಂತಕ್ಕಂಥದ್ದು ಬಿಗೆ ಬರುತ್ತೆ. ನೆಕ್ಸ್ಟ್ 360ಕ್ಕೆ ಸಮ ಬಂದು ಪೂರ್ಣ ಕೋನ ಆಗಿರುತ್ತೆ. ಸೊ ಸಿ ಪೂರ್ಣ ಕೋನ. 90ಕ್ಕಿಂತ ಹೆಚ್ಚು 180ಕ್ಕಿಂತ ಕಡಿಮೆ ಅಂತಂದರೆ ಯಾವುದು ಬರುತ್ತೆ? ವಿಶಾಲ ಕೋನ ಅಥವಾ ಅಧಿಕ ಕೋನ ಅಂತ ಕರಿತೀವಿ, ಡಿ ಆಗಿರುತ್ತೆ. ಇನ್ನು 180ಕ್ಕೆ ಸಮ ಬಂದು ಏನಾಗಿರುತ್ತೆ? ಸರಳ ಕೋನ ಆಗಿರುತ್ತೆ, ಇ ಅಂತ ನಾವು ಕರಿತೀವಿ. ಇನ್ನು 90ಕ್ಕೆ ಸಮ ಬಂದು ಲಂಬಕೋನ, ಎಫ್ ಅಂತ ಕರಿತೀವಿ. ಸೊ ಗೊತ್ತಾಯ್ತಲ್ಲ, ಭಾಳ ಈಸಿಯಾಗಿ ಇಂತಹ ಪ್ರಶ್ನೆಗಳನ್ನು ನೀವು ಅರ್ಥ ಮಾಡ್ಕೊಳ್ಬೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸರಿ ತಪ್ಪು ಅಂತಕ್ಕಂತಹ ಪ್ರಶ್ನೆಗಳು ಇದ್ದಾವೆ ಸ್ನೇಹಿತರೆ, ನೋಡ್ಬೋದು ನೀವು. ಒಂದು ಸರಳ ಕೋನದಲ್ಲಿ 2 ಲಂಬಕೋನಗಳಿವೆ. ಸೊ ಸರಳ ಕೋನ ಅಂದರೆ ಸ್ಟ್ರೈಟ್ ಲೈನ್ ಇರುತ್ತೆ. ಇದನ್ನು ನೀವು ನೋಡಿದ್ರೆ ಇಲ್ಲಿಂದ ನಾವು ಇದನ್ನು ಲಂಬಕೋನವನ್ನು ಇದು 90 90 ಎರಡು ಸೇರ್ತದಲ್ವಾ. ಸೊ ಹಾಗಾಗಿ ಈ ಒಂದು ಸ್ಟೇಟ್ಮೆಂಟ್ಗೆ ಇದು ಸರಿಯಾದ ಒಂದು ಹೇಳಿಕೆ ಅಂತ ನಾವು ಹೇಳ್ತೀವಿ, ಸರಿ ಅಂತ ಹೇಳ್ಬೋದು. ನೆಕ್ಸ್ಟು ಒಂದು ಕೋನದ ಅಳತೆಯು 360ಕ್ಕಿಂತ ಹೆಚ್ಚಿರಬಹುದು ಅಂತ ಕೊಟ್ಟಿದ್ದಾರೆ. ಹೆಂಗೆ ಇದು ಸಾಧ್ಯನಾ? ಇಲ್ಲ. ಹಾಗಾಗಿ ಇದನ್ನು ನಾವು ತಪ್ಪು ಅಂತ ಹೇಳ್ಬೋದು. ನೆಕ್ಸ್ಟು 360 ಫೈನಲ್ ಪೂರ್ತಿ ಆಗುತ್ತೆ, ಅದಾದಮೇಲೆ ಮತ್ತೆ ಬರುತ್ತೆ ಅಂತ ಕೊಟ್ಟಿದ್ದಾರೆ ಅಂದರೆ ತಪ್ಪಲ್ವಾ. ನೆಕ್ಸ್ಟ್ ಸರಳ ರೇಖೆಯು ನಿರ್ದಿಷ್ಟ ಅಳತೆಯನ್ನು ಹೊಂದಿರುತ್ತದೆ. ಸರಳ ರೇಖೆಯನ್ನು ನಾವು ಅಳತೆ ಮಾಡೋಕ್ಕಾಗುತ್ತಾ? ಇಲ್ಲ. ಆದರೆ ಯಾವುದನ್ನು? ರೇಖಾಖಂಡವನ್ನು ಮಾತ್ರ ನಾವು ಅಳತೆ ಮಾಡಬಹುದು. ಹಾಗಾಗಿ ಇದು ತಪ್ಪು. ಕೋನವನ್ನು ಅಳೆಯಲು ಬಳಸುವ ಸಾಧನ ಕೋನಮಾಪಕ. ಇದು ಕೂಡ ಸರಿ. ಕೋನವನ್ನು ಕೋನಮಾಪಕದಿಂದನೇ ಅಳತೆ ಮಾಡೋದು. ಇನ್ನು ಚಿತ್ರದಲ್ಲಿ ಟಿ ಕ್ಯೂ ಕೋನಾರ್ಧಕ ರೇಖೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಕೋನಾರ್ಧಕ ರೇಖೆ ಟಿ ಕ್ಯೂ ಅಂತ ಕೊಟ್ಟಿದ್ದಾರೆ. ಟಿ ಕ್ಯೂ ಕೋನಾರ್ಧಕ ಆಗುತ್ತಾ? ಎಸ್, ಹೌದು ಅಂದರೆ ಸರಿ. ಈ ಕೋನವನ್ನು ಅದು ಅರ್ಧ ಮಾಡಿದೆ ಅಂತ ನಾವಿಲ್ಲಿ ಕನ್ಫರ್ಮ್ ಆಗಿ ಹೇಳ್ಬೋದು. ಸೊ ಮುಂದಿನ ಪ್ರಶ್ನೆ ಸ್ನೇಹಿತರೆ, ನಿಮ್ಗೇನು ಕೊಟ್ಟಿದ್ದಾರೆ? ವ್ಯಾಖ್ಯಾನಿಸಿ ಅಂತ ಕೊಟ್ಟಿದ್ದಾರೆ. ಏನು? ಬಿಂದು ಅಂದರೆ ಏನು ಅಂತಕ್ಕಂಥ ಒಂದು ವ್ಯಾಖ್ಯಾನವನ್ನು ಕೇಳಿದ್ದಾರೆ. ಸೊ ಹಾಗಾದರೆ ಬಿಂದು ಅಂದರೆ ಏನು? ಓಕೆ, ಸರಿಯಾದ ಉತ್ತರವನ್ನು ನೋಡೋಣ. ನಿಖರವಾದ ಸ್ಥಾನವನ್ನು ನಿರ್ಧರಿಸುವ ಉದ್ದ, ಅಗಲ ಅಥವಾ ಎತ್ತರವಿಲ್ಲದ ಆಕೃತಿಯನ್ನು ಬಿಂದು ಅಂತ ಕರಿತೀವಿ. ಸೊ ಬಿಂದು ಅಂದ್ರೇನು? ನಿಖರವಾದ ಸ್ಥಾನವನ್ನು ನಿರ್ಧರಿಸುವ ಉದ್ದ, ಅಗಲ ಅಥವಾ ಎತ್ತರವಿಲ್ಲದ ಆಕೃತಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ರೇಖಾಖಂಡ ಎಂದರೇನು ಅಂತ ಕೊಟ್ಟಿದ್ದಾರೆ. ರೇಖಾಖಂಡ ಇದನ್ನು ವ್ಯಾಖ್ಯಾನಿಸಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದರೆ ರೇಖಾಖಂಡ ಅಂದರೆ 2 ಬಿಂದುಗಳ ನಡುವಿನ ಕನಿಷ್ಠ ದೂರ. ರೇಖಾಖಂಡ ಅಂದ್ರೇನು? 2 ಬಿಂದುಗಳ ನಡುವಿನ ಕನಿಷ್ಠ ದೂರವನ್ನು ರೇಖಾಖಂಡ ಅಂತ. ಸೊ ನೆಕ್ಸ್ಟು ಕಿರಣ ಎಂದರೇನು ಅಂತ ಅಂದರೆ ರೇಖೆ ಎಂದರೇನು ಅಂತ. ರೇಖಾಖಂಡ ಆಯಿತು, ರೇಖೆ ಅಂದರೆ ಏನು? ನೆಕ್ಸ್ಟು ಕಿರಣ ಅಂದರೆ ಏನು ಅಂತ ಕೊಟ್ಟಿದ್ದಾರೆ. ಸೊ ರೇಖೆ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಒಂದು ರೇಖಾಖಂಡವನ್ನು ಎರಡೂ ಬದಿಯಲ್ಲಿ ಅನಿರ್ದಿಷ್ಟವಾಗಿ ವೃದ್ಧಿಸಿದಾಗ ದೊರೆಯುವಂಥ ಆಕೃತಿಯನ್ನು ನಾವು ರೇಖೆ ಅಂತ ಕರಿತೀವಿ. ಓಕೆ, ಇನ್ನು ಕಿರಣ ಅಂದರೆ ಏನು ಅಂತ ನಾವು ನೋಡೋದಾದರೆ, ಸೊ ಕಿರಣ ಅಂದರೆ ಒಂದು ಬಿಂದುವಿನಿಂದ ಪ್ರಾರಂಭವಾಗಿ ಒಂದು ದಿಕ್ಕಿನಲ್ಲಿ ಅನಿರ್ದಿಷ್ಟವಾಗಿ ಚಲಿಸುವಂಥ ರೇಖೆಯನ್ನು ನಾವು ಕಿರಣ ಅಂತ ಕರಿತೀವಿ. ಓಕೆ, ರೇಖೆ ಅಂದರೆ ಏನೋ, ಕಿರಣ ಅಂದರೆ ಏನೋ ಅಂತ ಗೊತ್ತಾಯ್ತಲ್ವಾ?
ನೆಕ್ಸ್ಟ್ ಬಂದು ಕೋನ ಕೊಟ್ಟಿದ್ದಾರೆ. ಕೋನ ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ಕೋನ ಅಂತ ಹೇಳಿದರೆ ಒಂದು ರೇಖಾಖಂಡವನ್ನು ಎರಡೂ ಬದಿಗಳಲ್ಲಿ ಅನಿರ್ದಿಷ್ಟವಾಗಿ ವೃದ್ಧಿಸಿದಾಗ ದೊರೆಯುವಂಥ ಆಕೃತಿಯನ್ನು ನಾವೇನಂತ ಕರಿತೀವಿ? ಕೋನ ಅಂತ. ಅಂದರೆ ಸೊ ಅದು ಕಿರಣ ಆಗಿತ್ತು, ಬಟ್ ಇಲ್ಲಿ ಕೋನ ಅಂದರೆ ಸಾಮಾನ್ಯ ಆರಂಭಿಕ ಬಿಂದುವಿನಿಂದ ಪ್ರಾರಂಭವಾಗುವ ಎರಡು ಕಿರಣಗಳಿಂದ ಉಂಟಾದ ಆಕೃತಿಯನ್ನು ನಾವು ಕೋನ ಅಂತ ಕರಿತೀವಿ. ನೆಕ್ಸ್ಟ್ ಬಂದು 21ನೇದು ಲಂಬಕೋನ ಅಂತ ಇದೆ. ಸೊ ಲಂಬಕೋನ ಅಂದರೆ 90 ಡಿಗ್ರಿಗೆ ಸಮನಾದ ಕೋನವನ್ನು ಲಂಬಕೋನ ಅಂತ ಕರಿತೀವಿ. ಸೊ ನೆಕ್ಸ್ಟು ಲಘುಕೋನ ಅಂತ ಕೇಳಿದರೆ, ಲಘುಕೋನ ಅಂತ ಹೇಳಿದರೆ 0 ಡಿಗ್ರಿಗಿಂತ ಹೆಚ್ಚು ಇರಬೇಕು, ಜೊತೆಗೆ ಹಾಗೂ 90 ಡಿಗ್ರಿಗಿಂತ ಏನಾಗಿರಬೇಕು? ಕಡಿಮೆ ಇರುವಂತಹ ಅಳತೆಯ ಕೋನವನ್ನು ಏನಂತ ಕರಿತೀವಿ? ಲಘುಕೋನ ಅಂತ ಕರಿತೀವಿ. ಇನ್ನು ಬಂದು ಅಧಿಕ ಕೋನ ಅಂತ ಅಂದರೆ ಏನು? 90 ಡಿಗ್ರಿಗಿಂತ ಏನಾಗಿರುತ್ತೆ? ಹೆಚ್ಚು, 90 ಡಿಗ್ರಿಗಿಂತ ಹೆಚ್ಚು ಹಾಗೂ 180 ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ನಾವು ಅಧಿಕ ಕೋನ ಅಂತ ಕರಿತೀವಿ. ಓಕೆ. ಇನ್ನು ಸರಳ ಕೋನ ಅಂದರೆ ಏನು ಅಂತ ಕೇಳಿದರೆ, ತುಂಬ ಸಿಂಪಲ್ ಆಗಿ ನೀವು ಇದನ್ನು ಅರ್ಥ ಮಾಡ್ಕೋಬೋದು. ಸರಳ ಕೋನ ಅಂತ ಹೇಳಿದರೆ 180 ಡಿಗ್ರಿಗೆ ಏನಾಗಿರಬೇಕು? ಸಮನಾದ ಕೋನವನ್ನು ಸರಳ ಕೋನ ಅಂತ ಕರೀತಾರೆ. ಇನ್ನು ಸರಳಾಧಿಕ ಕೋನ ಅಂದರೆ ಏನು? ಸರಳಾಧಿಕ ಕೋನ ಅಂತ ಹೇಳಿದರೆ 180ಗಿಂತ ಹೆಚ್ಚು ಇರಬೇಕದು ಹಾಗೂ 360 ಡಿಗ್ರಿಗಿಂತ ಏನಾಗಿರಬೇಕು? ಕಡಿಮೆ ಇರುವ ಕೋನವನ್ನು ನಾವು ಸರಳಾಧಿಕ ಕೋನ ಅಂತ ಕರಿತೀವಿ. ಓಕೆ. ಇನ್ನು ಪ್ರತಿ ಕೋನವನ್ನು ಅಳತೆ ಮಾಡಿ ಕೋನ ಮಾಪಕದ ಸಹಾಯದಿಂದ ಅಳತೆ ಮಾಡಿ ಅಂತ ಕೊಟ್ಟಿದ್ದಾರೆ. ಈ ಕೋನವನ್ನು ನೀವು ಅಳತೆ ಮಾಡಿದರೆ ನೀವು ಕರೆಕ್ಟಾಗಿ ಇದು ಬಂದು ಎಷ್ಟು ಬರುತ್ತೆ? 240 ಬರುತ್ತೆ. ಹಾಗೆ ಇನ್ನೊಂದು ಬಂದು ಈ ಒಂದು ಸರಳ ಕೋನ ಬಂದಿದೆ, ಇದು 180ಕ್ಕೆ ಸಮನಾಗಿರುತ್ತೆ. ಇದು ನಿಮಗೀಗ ಆಲ್ರೆಡಿ ಗೊತ್ತಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಬಂದು ಈ ಕೋನವನ್ನು ಕೂಡ ನಾವು ಅಳತೆ ಮಾಡಬೇಕು. ಸೊ ಈ ಕೋನ ಎಷ್ಟು ಬರುತ್ತೆ ಅಂತ ನೋಡೋದಾದರೆ 28ನೇ ಪ್ರಶ್ನೆ 130 ಡಿಗ್ರಿ ಬರುತ್ತೆ. ಸೊ ನೀವು ಅಳತೆ ಮಾಡಿದರೆ ಕರೆಕ್ಟಾಗಿ ಸಿಗುತ್ತೆ. ಇನ್ನು ಇದು 60 ಡಿಗ್ರಿ ಬರುತ್ತೆ. ಹಾಗೆಯೇ ಇದು ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ, ಬಟ್ ಅಳತೆ ಮಾಡಿ 90 ಡಿಗ್ರಿ ಲಂಬಕೋನ ಬರುತ್ತೆ. ಓಕೆ. ಅದಾದ ನಂತರ ಕೋನ ಮಾಪಕದ ಸಹಾಯದಿಂದ ಕೆಳಗೆ ಸೂಚಿಸಿರ್ತಕ್ಕಂಥ ಕೋನಗಳನ್ನು ರಚಿಸಿ ಅಂತ ಕೊಟ್ಟಿದ್ದಾರೆ. ಮೊದಲನೇದು 120 ಡಿಗ್ರಿ ಕೋನ ಮೊದಲು ಒಂದು ಲೈನ್ ಹಾಕೋಬೇಕು. ಆ ಲೈನ್ ಹಾಕ್ಕೊಂಡು 120 ಡಿಗ್ರಿ ಬರೋ ಥರ ನಾವೇನು ಮಾಡಬೇಕು? ಕೋನವನ್ನು ರಚನೆ ಮಾಡಬೇಕು. ಕೋನ ಮಾಪಕವನ್ನು ಇಟ್ಕೊಂಡು ಆ ಒಂದು ಕೋನ 120 ಡಿಗ್ರಿ ಬರೋ ರೀತಿಯಲ್ಲಿ ನಾವು ಹಾಕಬೇಕಾಗುತ್ತೆ. ಸೊ 120 ಆದಮೇಲೆ 80 ಡಿಗ್ರಿ ಕೋನವನ್ನು ಬರೋ ಥರ ನಾವು ಗೆರೆಯನ್ನು ಹಾಕಬೇಕು. ಸೊ ಇಲ್ಲಿ ಒಂದು ಗೆರೆಯನ್ನು ಹಾಕಿ ನೆಕ್ಸ್ಟ್ ಕೋನ ಮಾಪಕದ ಸಹಾಯದಿಂದ ಅದರಲ್ಲಿ ಮೇಲ್ಗಡೆ 80 ಡಿಗ್ರಿಯನ್ನು ಪಾಯಿಂಟ್ ಮಾಡಿಕೊಂಡು ಈ ಒಂದು ರೇಖೆಯನ್ನು ಸೇರಿಸಿದರೆ 80 ಡಿಗ್ರಿ ನಮಗೆ ಸಿಗುತ್ತೆ. ಸೊ ಅಲ್ಲಿಗೆ 120 ಮತ್ತು 80 ಎರಡನ್ನೂ ಕೂಡ ನೀವು ಆನ್ಸರನ್ನು ಮಾಡ್ಬೋದು. ಅದೇ ಥರನೇ 192 ಡಿಗ್ರಿ ಕೂಡ ನೀವು ರಚನೆಯನ್ನು ಮಾಡಬೇಕಾಗುತ್ತೆ. ಸೊ 192 ಡಿಗ್ರಿ ನಂತರ ನೀವೇ ಓನಾಗಿ ಅದನ್ನು ರಚನೆ ಮಾಡ್ತೀರಾ ಅಂತ ಭಾವಿಸ್ತಾ ಇಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಅಂತ ಕೊಟ್ಟಿದ್ದಾರೆ. ಚಿತ್ರದಲ್ಲಿ ಸೂಚಿಸಿರುವ ಕೋನಗಳನ್ನು ಕೋನ ಮಾಪಕದಿಂದ ಅಳೆದು ಹೆಸರಿಸಿ, ಕೋನಗಳ ವಿಧಗಳನ್ನು ಹೆಸರಿಸಿ. ಈ ಚಿತ್ರವನ್ನು ಕೊಟ್ಟಿದ್ದಾರಲ್ವ, ಇಲ್ಲಿ ಕೋನಗಳ ಸಹಾಯದಿಂದ ಕೋನ ಮಾಪಕವನ್ನು ತಗೊಂಡು ನಾವು ಅಳತೆ ಮಾಡಬೇಕು. ಕೋನದ ಹೆಸರನ್ನು ಕೂಡ ನಾವಿಲ್ಲಿ ಬರಿಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಇದು ಆರ್ ಇದೆ, ಕ್ಯೂ ಇದೆ, ಇಲ್ಲಿ ಟಿ ಕೊಟ್ಟಿದ್ದಾರೆ. ಸೊ ಏನೇನನ್ನು ನಾವು ಅಳತೆ ಮಾಡಬೇಕಾಗುತ್ತೆ? ಕೋನದ ಹೆಸರು ಮತ್ತು ಇದನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಮೊದಲಿಗೆ 90 ಡಿಗ್ರಿಯನ್ನು ತಗೊಳ್ಳೋಣ. ನೋಡಿ, ಟಿ ಕ್ಯೂ ಆರ್ ಬರೀರಿ. ಟಿ ಕ್ಯೂ ಆರ್ ಕೋನದ ಅಳತೆ 90 ಡಿಗ್ರಿ. ಇದೆಂಥ ಕೋನ ಆಗಿರುತ್ತೆ? ಇದು ಲಂಬ ಕೋನ ಆಗಿರುತ್ತೆ. ಓಕೆನಾ? ಮೊದಲನೇದಿದು ಈ ಒಂದು ಬಾಕ್ಸ್ ಇದೆಯಲ್ಲ, ಈ ಒಂದು ಕೋನ ಲಂಬಕೋನ ತ್ರಿಭುಜ ಲಂಬಕೋನ ಆಗಿರುತ್ತೆ. ನೆಕ್ಸ್ಟ್ ಅದಾದಮೇಲೆ ಬರುತ್ತೆ ನೋಡಿ, ಯಾವುದು? ಎಸ್ ಕ್ಯೂ ಆರ್
ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆಯಲ್ಲ, ಯಾವುದು SQR, ಅದನ್ನು ಅಳತೆ ಮಾಡಿದರೆ 120 ಬರುತ್ತೆ. ಅಂದರೆ ಎಂಥ ಕೋನ ಅದು? ವಿಶಾಲ ಕೋನ. ಸೊ ವಿಶಾಲ ಕೋನ ಆಗುತ್ತೆ. ನೆಕ್ಸ್ಟ್ ಇದಾದಮೇಲೆ ಬರುವಂಥದ್ದು ಯಾವುದು ಅಂದರೆ ಇಲ್ಲಿ ನೋಡಿ, ಇಲ್ಲಿಂದ ಬರುತ್ತೆ, ಇಲ್ಲಿಂದ ಇಲ್ಲಿವರೆಗೂ ಸ್ಟ್ರೇಮ್ RQP ಅಂತ ನಾವು ಅದನ್ನು ಬರಿಬೇಕು. ಅದೆಷ್ಟಿರುತ್ತೆ? ಸ್ಟ್ರೈಟ್ ಲೈನ್ ಇದೆ ಅಲ್ವಾ, RPQ ಟೋಟಲ್ ಇದು 180 ಡಿಗ್ರಿ. ಇದನ್ನೇನಂತ ಕರಿತೀವಿ? ಸರಳ ಕೋನ ಅಂತ ಕರಿತೀವಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ, ಕೆಳಗಿನ ಹೇಳಿಕೆಗಳನ್ನು ವಿವರಿಸಲು ಕರಡು ಚಿತ್ರವನ್ನು ಬರೆದು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಮೊದಲನೇದು AB ಮತ್ತು BCಗಳು B ಬಿಂದುವಿನಿಂದ ಆರಂಭವಾಗುತ್ತವೆ. ಸೊ ಇಲ್ಲೊಂದು B ಬಿಂದುವನ್ನು ನಾವು ತಗೊಳ್ಳೋಣ. AB ಮತ್ತು BC ಅಂತ ಕೊಟ್ಟಿದ್ದಾರೆ. ಒಂದು ಗೆರೆಯನ್ನು ಇಲ್ಲಿ ಹಾಕಿ ಮತ್ತೊಂದು ಇಲ್ಲೇ ಹಾಕಿ, ಇದನ್ನು ನಾವು ಏನಂತ ಕರಿತೀವಿ? A, ಇದನ್ನು C ಅಂತ ಕೊಡಿ. A ಮತ್ತು B ಮತ್ತು C, ಇಲ್ಲಿಂದ ಆರಂಭವಾಗಿ 2 ಕಿರಣಗಳು ಹೋಗಿದ್ದಾವೆ. ಇದನ್ನು ನೀವು ಸ್ಕೇಲಲ್ಲಿ ಹಾಕಬೇಕು. ನಾನಿವಾಗ ನಿಮ್ಗೆ ಸದ್ಯಕ್ಕೆ ಈ ರೀತಿ ತೋರಿಸಿದ್ದೀನಿ. ಸೊ ಕೈಯಲ್ಲಿ ನೀವು ಹಾಕಕ್ಕೆ ಹೋಗಬೇಡಿ. ಸೊ ವಿದ್ಯಾರ್ಥಿಗಳಿಗಿದು. ಇನ್ನು ಮುಂದಿನ ಪ್ರಶ್ನೆ ಬಂದು, EF ಮತ್ತು CDಗಳು Oನಲ್ಲಿ ಛೇದಿಸುತ್ತವೆ ಅಂತ ಕೊಟ್ಟಿದ್ದಾರೆ. ಸೊ ಇವನ್ನ ನಾವು ಒಂದು ಗೆರೆಯಲ್ಲಿ ಒಂದು ಸ್ಟ್ರೈಟ್ ಲೈನು, ಇಲ್ಲೊಂದು ಸ್ಟ್ರೈಟ್ ಲೈನು, ಇವು ಬಂದು ಒಂದು E ಅಂತ ಕೊಡಿ, ಇಲ್ಲಿ F ಅಂತ ಕೊಡಿ, ಮತ್ತೊಂದು C ಅಂತ ಕೊಡಿ, ಇಲ್ಲಿ D ಅಂತ ಕೊಡಿ, ಇಲ್ಲಿ Oನಲ್ಲಿ ಛೇದಿಸಿದವೆ ಅಂತ ಅರ್ಥ ಸಿಗುತ್ತೆ. ನೆಕ್ಸ್ಟು P ಮತ್ತು Q ಬಿಂದುಗಳು MN ಸರಳ ರೇಖೆಯ ಮೇಲಿವೆ ಅಂತ ಕೊಟ್ಟಿದ್ದಾರೆ. ಸೊ ಒಂದು ಸರಳ ರೇಖೆಯನ್ನು ಹಾಕಿ, ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕಿ, ಸೊ ಇಲ್ಲಿ ನಾವು MN ಅಂತ ಇದನ್ನು ನಾವು ಗುರುತು ಮಾಡ್ಕೊಂಡಿದ್ದೀವಿ. ಒಂದು ಕಡೆ ಎಲ್ಲರೂ ಒಂದು ಕಡೆ P ಕೊಡಿ, ಇನ್ನೊಂದು ಕಡೆ Q ಅಂತ ಕೊಡಿ. ಸೊ PQ ಅಂತಕ್ಕಂಥವು MN ರೇಖೆಯ ಮೇಲುಗಡೆ ಇದ್ದಾವೆ ಅಂತ ಅರ್ಥ. ನೆಕ್ಸ್ಟ್ ಇವುಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಹೆಸರಿಸಿ ಅಂತ ಹೇಳಿದ್ರೆ ಚಿತ್ರನ ನಾವು ಅಬ್ಸರ್ವ್ ಮಾಡಿ ಏನು ಕೊಟ್ಟಿದ್ದಾರೆ ಅಂತ. ಇದೊಂದು ಸ್ಟ್ರೈಟ್ ಲೈನ್ ಕೊಟ್ಟಿದ್ದಾರೆ, ಅದಕ್ಕೆ R ಮತ್ತು S ಅಂತ ಇದೆ, ಮಧ್ಯದಲ್ಲಿ O ಬಿಂದುವಿನಲ್ಲಿ ಛೇದಿಸಿದೆ ಈ ಒಂದು P ಅಂತಕ್ಕಂಥ ರೇಖೆ. T ಅಂತಕ್ಕಂಥ ಒಂದು ಬಿಂದು ಅದರ ಮೇಲೆ ಇದೆ. ಅಲ್ಲಿ ಏನಂತ ಕೇಳಿದ್ದಾರೆ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಏನಿದೆಯಪ್ಪ ಅಂದರೆ ಬಿಂದುಗಳು ಅಂತ ಕೇಳಿದ್ದಾರೆ. ಸೊ ನಿಮಗಿಲ್ಲಿ ಬಿಂದುಗಳು ಯಾವ್ಯಾವ ಇದ್ದಾವೆ ನೋಡಿ. ಯಾವ್ಯಾವ ಬಿಂದುಗಳಿದ್ದಾವೆ ಅಂದರೆ ನೋಡಿ, ಮೊದಲನೇದು P, ಆಮೇಲೆ ಸೊ P ಒಂದೇ ಇದೆಯಾ, POS, ಆಮೇಲೆ RTS, PORTS ಅಂತ. ಸೊ ಇದು ಐ ಥಿಂಕ್ ಇದು Q ಅಂತ ನಾವು ಅಂದ್ಕೊಳ್ಬೋದು. ನಾವಿಲ್ಲಿ Q ಬಿಟ್ಟು ಹೋಗಿದೆ. ಅದು ಬಿಂದುಗಳು ಬಂದು P, Q, R, S ಮತ್ತು O. ಇನ್ನೊಂದು T ಅಂತ ಇದೆ ನೋಡಿ, P, Q, R, S, T ಮತ್ತು O. ಇದಿಷ್ಟು ಬಿಂದುಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಹಾಗಾದರೆ ಅದರಲ್ಲಿ ಕೋನಗಳು ಯಾವ್ಯಾವ ಬರ್ತವೆ? ಸೊ ನೀವು ಚಿತ್ರವನ್ನು ನೋಡಿದರೆ ಗೊತ್ತಾಗುತ್ತೆ. ಕೋನಗಳು ಬಂದು POR, POS, SOQ ಮತ್ತು ROQ. ಇಷ್ಟು ಕೋನಗಳು ಅದರಲ್ಲಿ ಬರ್ತವೆ. ಇನ್ನು ಬಂದು ಕಿರಣಗಳು ಅಂದರೆ ಒಂದು ಸೈಡ್ ಆರೋ ಮಾರ್ಕ್ ಇರೋವಂಥವು ಯಾವ್ಯಾವ ಬರ್ತವೆ ಅಂತ ನೋಡಿ. OS, O ಇಂದ ಪ್ರಾರಂಭವಾಗಿ, PO, ಓಕೆ, ಮತ್ತು OR, OQ ಅಂತ ನಾವು ಕರಿತೀವಿ. ಇವಿಷ್ಟು ಕಿರಣಗಳು, 4 ಕಿರಣಗಳು ಬರ್ತವೆ. ಇನ್ನು 2 ಸರಳ ರೇಖೆಗಳು ಮತ್ತು ಒಂದು ರೇಖಾಖಂಡ ಅಂತ ಕೊಟ್ಟಿದ್ದಾರೆ. 2 ಸರಳ ರೇಖೆಗಳು P ಮತ್ತು Q, ಇನ್ನೊಂದು R ಮತ್ತು S, ಇನ್ನೊಂದು O ಅಂಡ್ T. ಇದೇನು ರೇಖಾಖಂಡ. ಸೊ ಸರಳ ರೇಖೆಗಳನ್ನು ನೀವು ಮೇಲ್ಗಡೆ 2 ಕಡೆ ಆರೋ ಮಾರ್ಕನ್ನು ಕೊಡಿ, ರೇಖಾಖಂಡಕ್ಕೆ ಒಂದು ಆರೋ ಮಾರ್ಕ್, ಒಂದೇ ಒಂದು ಗೆರೆಯನ್ನು ಹಾಕಿ. ಓಕೆ, ಸೊ ಇದಿಷ್ಟು ಬಂದು 36ನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡಿದ್ವಿ. ಇನ್ನು 37ನೇ ಪ್ರಶ್ನೆಯನ್ನು ನೋಡಿ. ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ ಒಂದು ಕೋನ BOC ಕೋನ ಯಾವುದಿದೆ? ಇಲ್ಲಿ O ಅಂತ ಪ್ರಿಂಟ್ ಹೋಗಿದೆ. C ಕೋನ, ಈ ಕೋನ ಏನು ಗೆರೆ ಹಾಕಿದ್ದಾರೆ, ಈ ಕೋನ ಬಂದು 120 ಡಿಗ್ರಿ ಅಂತೆ. ನೆಕ್ಸ್ಟು AOC ಕೋನ ಯಾವುದದು? AOC ಕೋನ, ಈ ಕೋನವನ್ನು ನಾವು ಅಳತೆ ಮಾಡಿ ಕಂಡುಹಿಡೀರಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು COD ಕೋನ ಯಾವುದದು? COD, ಈ ಒಂದು ಕೋನ, ಇಲ್ಲಿ ನಾನು ಮಾರ್ಕ್ ಮಾಡಿ ಕ್ವಶನ್ ಮಾರ್ಕ್ ಇಟ್ಟಿದ್ದೇನೆ. ಈ ಕೋನಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಏನು ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಬರಿಬೇಕು. ಒಂದೊಂದನ್ನೇ ನೋಡ್ತಾ ಹೋಗೋಣ. ಮತ್ತು ಕೋನವನ್ನು ಅಳತೆ ಮಾಡಿ ಅಲ್ಲಿ ಕೋನಗಳನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಎಸ್, ಈಗ ಮೊದಲಿಗೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿಂದ ಇಲ್ಲಿಗೆ 120 ಅಂದರೆ ಟೋಟಲ್ 180 ಇರುತ್ತಲ್ವ. ಸೊ ಹಾಗಾಗಿ AOC ಕೋನ ಇದೆಯಲ್ಲ,
AOC ಕೋನ 180ರಲ್ಲಿ 120 ಕಳೆದ್ರೆ ನಮಗೆ ಎಷ್ಟು ಬರುತ್ತೆ? 60 ಡಿಗ್ರಿ ಬರುತ್ತೆ. ನೆಕ್ಸ್ಟ್ ಇದೇನೋ 60 ಡಿಗ್ರಿ ಬಂತು. ಈಗ ನೋಡಿ ಇಲ್ಲಿಂದ ಇಲ್ಲಿಗೆ 120 ಇದೆ, ಅದರಲ್ಲಿ 90 ಡಿಗ್ರಿಯನ್ನು ಕಳೀರಿ, ನಿಮಗೆ ಯಾವ ಕೋನ ಬರುತ್ತೆ? ಎರಡನೇದು ಇದು COD ಕೋನ ಬರುತ್ತೆ. ಓಕೆನಾ? COD ಕೋನ ಎಷ್ಟರಲ್ಲಿ? 120 ಟೋಟಲ್ ಇಲ್ಲಿಂದ ಇಲ್ಲಿವರೆಗೆ, ಅದರಲ್ಲಿ 90 ಈ ಕಡೆ ಸೈಡ್ ಕಳೆದ್ರೆ ನಿಮಗೆ ಈ ಉತ್ತರ ಸಿಗುತ್ತೆ. ಎಷ್ಟಾಗುತ್ತೆ ಹಾಗಾದರೆ? 90 ಕಳೆದ್ರೆ ನಿಮಗೆ 30 ಡಿಗ್ರಿ ಆಗುತ್ತೆ. ಓಕೆ, ಸೊ ಇದಿಷ್ಟು. ಇನ್ನು ಉಳಿದಂತೆ ಟೋಟಲ್ ಆ್ಯಂಗಲನ್ನು ನೀವು ಕೇಳಿದರೆ, ಹಾಗಾದರೆ ಉಳಿದ ಕೋನಗಳು ಯಾವುದು? AOB ಕೋನ ಎಷ್ಟಿರುತ್ತದು? ಸರಳ ಕೋನ 180 ಇರುತ್ತೆ, ದೊಡ್ಡದು ಪೂರ್ತಿ. ಇನ್ನು ಅದು ನಿಮ್ಗೆ ಇಷ್ಟೇ ಸಾಕು. ಆ್ಯಕ್ಚುಲಿ ಕೇಳಿದ್ದು ಇವೆರಡೇ ಅಲ್ವಾ? ಅವೆರಡನ್ನು ನೀವು ಕಲ್ತ್ಕೊಂಡ್ರೆ ಅಂದರೆ ಕರೆಕ್ಟ್ ಆನ್ಸರು ಇವೆರಡನ್ನೇ ಬರಿಬೇಕಾಗುತ್ತೆ. ಓಕೆ, ಇಲ್ಲಿಗೆ ಈ ಪಾಠವನ್ನು ನಾನು ಮುಗಿಸಿದ್ದೀನಿ. ಸೊ ಈ ಪಾಠ ನಿಮಗೆ ಚೆನ್ನಾಗಿ ಅರ್ಥ ಆಗಿತ್ತು ಅಂತ ಹೇಳಿದರೆ ನೀವೇನು ಮಾಡ್ಬೋದು? ಈ ಜಾಮಿತಿಯ ಮೂಲಭೂತ ಕಲ್ಪನೆಗಳಾದಂಥ ಬಿಂದು, ರೇಖಾಖಂಡ, ಕಿರಣ, ರೇಖೆ, ಕೋನಗಳ ಬಗ್ಗೆ ಗುರುತಿಸೋದಾದರೆ ನೀವು ಸ್ಮೈಲಿಯನ್ನು ಟಿಕ್ ಹಾಕಬೇಕು. ಬರಲ್ಲ ಅರ್ಧಂಬರ್ಧ ಅಂದರೆ ಇದನ್ನು, ಏನೂ ಬರಲ್ಲ ಅಂದರೆ ಇದನ್ನು ಟಿಕ್ ಹಾಕಬೇಕು. ಇನ್ನು ಕೋನಗಳ ವಿಧಗಳು ಮತ್ತು ಅವುಗಳ ಅಳತೆಯನ್ನು ತಿಳಿದಿರುವೆ ಅಂದರೆ ಇಲ್ಲಿ ಕೂಡ ಸ್ಮೈಲಿ ಬರುತ್ತೆ, ಬರಲ್ಲ ಅರ್ಧಂಬರ್ಧ ಆಗುತ್ತೆ, ಆದರೆ ಪೂರ್ತಿ ಬರುತ್ತೆ. ಇನ್ನು ಕೋನಮಾಪಕದ ಸಹಾಯದಿಂದ ಕೋನಗಳನ್ನು ಅಳತೆ ಮಾಡಬಲ್ಲೆ ಮತ್ತು ರಚಿಸಬಲ್ಲೆ ಅಂದರೆ ಕಂಪ್ಲೀಟಾಗಿ ಬಂದರೆ ಇಲ್ಲಿ ಟಿಕ್ ಹಾಕಿ, ಸ್ವಲ್ಪ ತಪ್ಪುತ್ತೆ ಅಂದರೆ ಇಲ್ಲಿ ಹಾಕಿ, ಏನು ಬರಲ್ಲ ಅಂದರೆ ಇಲ್ಲಿ ನೀವು ಟಿಕ್ಕನ್ನು ಹಾಕ್ಬೋದು. ಓಕೆ, ಅದರ ಆಧಾರದ ಮೇಲೆ ನಿಮ್ಮ ಶಿಕ್ಷಕರು ಅವರ ಒಂದು ಅಭಿಪ್ರಾಯವನ್ನು ಬರೀತಾರೆ. ಸ್ನೇಹಿತರೆ, ಈ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಮುಂದಿನ ಪಾಠದೊಂದಿಗೆ, ವಿವರಣೆಯೊಂದಿಗೆ. ಧನ್ಯವಾದಗಳು.